ವಿಜಯಪುರದಲ್ಲಿ ನಡೆಯುತ್ತಿರುವ ಕಬ್ಬು ಬೆಲೆ ಹೋರಾಟದ ನಡುವೆ ಹೋರಾಟಗಾರರ ನಾಯಕ ಎಸ್.ವಿ. ಪಾಟೀಲ್ ತೀವ್ರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಹೇಳಿದ್ದಾರೆ, ಸರ್ಕಾರ ಮತ್ತು ಕಾರ್ಖಾನೆಗಳು ಸೇರಿಕೊಂಡು ಕಬ್ಬು ದರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ. ರೈತರ ಹಿತವನ್ನ ಬದಿಗಿಟ್ಟು ಕೈಗಾರಿಕೋದ್ಯಮಿಗಳ ಲಾಭಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪಾಟೀಲ್ ಮುಂದುವರೆದು, ರೈತರು ದಿನ ರಾತ್ರಿ ದುಡಿದು ಬೆಳೆದ ಕಬ್ಬಿಗೆ ನ್ಯಾಯ ಸಿಗಬೇಕು. ಸರ್ಕಾರ ತಕ್ಷಣ ಪ್ರತಿ ಟನ್ಗೆ 3,500 ನೀಡಿದರೆ ಹೋರಾಟ ಇನ್ನಷ್ಟು ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರ ಎಚ್ಚರಿಸಿ, ರೈತರ ಸಹನೆಯನ್ನ ಮಿತಿ ಇದೆ. ಈ ಬಾರಿ ರೈತರು ಮೋಸಕ್ಕೆ ಒಳಗಾಗುವುದಿಲ್ಲ ಎಂದು ಸ್ಪಷ್ಟ ಸಂದೇಶ ನೀಡಿದರು. ಈಗ ತಾನೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮುಖ್ಯಮಂತ್ರಿಗಳು ರೈತರು ಹಾಗೂ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಒಂದು ಚರ್ಚೆ ಏರ್ಪಡಿಸಿದರು. ಆ ಚರ್ಚೆಯಲ್ಲಿ ಔಟ್ಪುಟ್ ಏನೂ ಬರಲಿಲ್ಲ. ಈಗ ಅವರು ಮೊದಲು 3,000 ರೂಪಾಯಿ 10.28% ಕೊಡ್ತೀನಿ ಅಂದಿದ್ರು. ಈಗ 11.28% ಬಂದ್ರೆ 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಅದು 1 ಪಾಯಿಂಟ್ ಹೆಚ್ಚು ಬಂದದಕ್ಕೆ 300 ರೂಪಾಯಿ ಕೊಡ್ತಾ ಇದ್ದಾರೆ ವಿನಾ ಇವ್ರಿಗೇನೆ ಹೆಚ್ಚಿನ ರೇಟ್ ಅಂತೂ ಏನು ಕೊಡಲಿಲ್ಲ. ಇದು ಏನಂದ್ರೆ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳು ಹಾಗೂ ಶಾಸಕರು, ಎಲ್ಲ ಪಕ್ಷದ ಶಾಸಕರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅದ. ಇದು ಯಾರು ರೈತರನ್ನ ಉದ್ಧಾರ ಮಾಡುವ ಕಾರಣಕ್ಕಾಗಿ ಇವ್ರೇನು ಮೀಟಿಂಗ್ ಕರೆದಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡಿ ಇದಕ್ಕೆ ನಾ 200 ರೂಪಾಯಿ ಹೆಚ್ಚು ಕೊಡ್ತೀನಿ, ನೀವು ಒಂದಿಟ್ಟು ಕೊಟ್ಟಂಗೆ ಮಾಡು, ನಾ ಹತ್ತಂಗೆ ಮಾಡ್ತೀನಿ ಅಂತ ಹೇಳಿ ರೈತರ ಕಣ್ಣು ಒರೆಸೋ ತಂತ್ರ ಮಾಡಿ ಈ ರೈತರ ಹೋರಾಟ ಮುರಿಬೇಕಂತೇಳಿ ಇದು ಘೋಷಣೆ ಮಾಡಿದ್ರು. ಕೆಲವೊಂದು ಜನ ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ನಾವು ಹೋರಾಟ ಮಾಡಿದ್ದಕ್ಕೆ ಯಶಸ್ಸು ಸಿಕ್ಕದ ತಿಳ್ಕೊಂಡು ಸಂಭ್ರಮಾಚರಣೆ ಮಾಡ್ಲಾಗ್ತಾರೆ. ಹಾಗೇನಾಗಿಲ್ಲ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ರೈತರಿಗೆ ಸಿಗಬೇಕಾದಂಥ 3,500 ರೂಪಾಯಿ ಬೆಲೆ ಸಿಕ್ಕರೆ ಮಾತ್ರ ರೈತನಿಗೆ ಯೋಗ್ಯ ಬೆಲೆ ಸಿಕ್ತಿತ್ತು. ಅದು ಸಿಕ್ಕಿಲ್ಲ. ಮುಂದಿನ ದಿನಮಾನದೊಳಗೆ ಸರ್ಕಾರ ಕೊಡಿಸ್ತಾನು ಹೋಪ್ಸೂ ಇಲ್ಲ. ಇನ್ನು ರೈತರು ತಮ್ಮ ಬೆಳೆ ಪ್ಯಾಟರ್ನ್ ಏನದ ಅದನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ. 10 ಎಕರೆ ಬೆಳೆಯಲ್ಲಿ 5 ಎಕರೆ ಬೆಳೆದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಬೆಳೆದಾಗ ಮಾತ್ರ ನಮ್ಮ ರೈತರಿಗೆ ನೋಡ್ರಿ, ನಮ್ಮಲ್ಲಿ ಬೆಳೆಯುವಂಥ ಕಬ್ಬ ಒಂದು ವರ್ಷಕ್ಕೆ 1 ಎಕರೆಗೆ 30ರಿಂದ 40 ಟನ್ ಬೆಳಿತಾನೆ. ಇದನ್ನೇ ಮಹಾರಾಷ್ಟ್ರ ನೋಡ್ರಿ 100ರಿಂದ 80ರಿಂದ 130 ಟನ್ ಬೆಳಿತಾರೆ. 80 ಟನ್ ಹಿಡ್ರಿ ಅಥವಾ 130 ಟನ್ ಹಿಡಿದ್ರು ಸದ್ಯಕ್ಕೆ ಅವಂಗ 100 ಟನ್ನದು ಎಕ್ಸಸ್ ರೇಟ್ ಬರೋದು, ಹೆಚ್ಚಿಗೆ ರೇಟ್ ಬರ್ತದೆ. ಅವ್ನು 3,000 ರೂಪಾಯಿ ಕೊಟ್ಟರು ಬರ್ತಾರತ್ತದ. ಆದರೂ ಅಲ್ಲಿ ರಿಕವರಿ ಅದೇ ಕೃಷ್ಣಾ ನೀರೇ ನಮಗೂ ಬರ್ತದ, ಅದೇ ಭೂಮಿ ಅದೇ ಬೆಲ್ಟ್ ಅದ. ನಾವು ಮಹಾರಾಷ್ಟ್ರದ ಗಡಿ ಭಾಗನವರೇ ಅದಾವ, ಅದೇ ನೆಲನೂ ನಮ್ಮಲ್ಲಿ ಅದ. ನಮ್ಮ ಸದ್ಯಕ್ಕೆ ರಿಕವರಿ ಸೇಮ್ ಪ್ರಮಾಣ ಇದ್ದಾಗ 13 ಪಾಯಿಂಟ್ ಮ್ಯಾಗ್ ಚಿಲ್ಲರೆ 13.48% ಬರ್ತದೆ. ಅಂದ್ರೆ 1 ಟನ್ ಕಬ್ಬು ಹಾಕಿದ್ರೆ 135 ಕಿಲೋವರೆ ಕನಿಷ್ಠ ಬರ್ತದೆ. ಅಂದ್ರೆ 35 ಕಿಲೋವರೆಗೆ ಹೆಚ್ಚಿಗೆ ಲಾಭ ಆದೊಳಗೆ ಅವ್ರು ಹೆಚ್ಚಿನ ರೇಟನ್ನು ಅಲ್ಲಿ ರೈತರಿಗೆ ಕೊಡ್ತಾರೆ. ಇಲ್ಲಿ ನಮ್ಮಲ್ಲಿ ರೈತರದು ರಿಕವರಿ ಕಡಿಮೆ ತಿಳ್ಕೊಂಡು ಇವರಿಗೆ 3,000 ಕೊಡ್ತೀವಿ ಅನ್ನೋದು. ಇನ್ನೊಬ್ರು 7% ಈಗ ಒಬ್ರು ಹೇಳಿದ್ರು, ಇಲ್ಲ ನಮ್ಮ ಮ್ಯಾಚುರಿಟಿ ಎಲ್ಲಾರು ನಾವು ಕಬ್ಬು ಕಳಿಸ್ತೇವೆ, ಕಬ್ಬು ಮತ್ತೆ ಸೀಸನ್ ಮುಗಿದ್ಮ್ಯಾಗ ಕಡ್ಕೊಂಡು ಹೋಗಕ್ಕೆ ಆಗಂಗಿಲ್ಲ, ನಮ್ಮ ಕಬ್ಬು ಅಲ್ಲೇ ಕೊಳಿತ ಅನ್ನೋ ಕಾರಣಕ್ಕಾಗಿ ರೈತರು ಕಡಿದು ಫ್ಯಾಕ್ಟ್ರಿಗೆ ಕಳಿಸ್ತಾರತ್ತು ಈ ಕೆಲವೊಂದು ಜನ ಹೇಳಿದ್ರು. ಆದ್ರೆ ನೀವು ಪ್ರೀ ಮ್ಯಾಚೂರ್ ಕಬ್ಬು ಕಡಿದ್ರು ಸದ್ಯಕ್ಕೆ ಫ್ಯಾಕ್ಟ್ರಿ ಹೋದಾಗ ಅದನ್ನ ರಿಕವರಿ ನೋಡಿದ್ಮ್ಯಾಗ ಅದ್ರಾಗ ಎಷ್ಟು ರಿಕವರಿ ಬರ್ತದ ಅಷ್ಟು % ದಟ್ ಅದು ತೂಕನೇ ಕಟ್ ಮಾಡ್ತಾರ. ಈಗ 1 ಟನ್ ಕಬ್ಬಿದ್ದಲ್ಲಿ ಅದು ರಿಕವರಿ ಕಡಿಮೆ ಬರ್ತಂದ್ರೆ ಅದ್ರಾಗ ಆಟೋಮೆಟಿಕ್ಲಿ 40% ಕಮ್ಮಿ ಬತ್ತ 400 ರೂಪಾಯಿ ಕಡಿಮೆ ಮಾಡ್ತಾರೆ 4 ಕ್ವಿಂಟಲ್. ಸಕ್ಕರೆ ಸಚಿವರು ಹೇಳಿದ್ರು. ಈಗ ನಾನು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರ ಜೊತೆ ನಾನು ಮಾತಾಡಿದ, ನಮ್ಮ ಜಿಲ್ಲೆಯ ಸಮಸ್ಯೆ ಪರಿಹಾರ ಮಾಡ್ಕೋತೀವಿ, ಅದಕ್ಕೆ ಏನು ತೆಗೆದ ರೇಟ್ ಇದೆಲ್ಲ ರಾಜ್ಯಕ್ಕೆ ಅಪ್ಲೈ ಆಗ್ತದೆ ಮುಖ್ಯಮಂತ್ರಿಗಳು ಹೇಳಿದ್ರು. ಅದು ಹೇಳಿಕೆ ದ್ವಂದ್ವ ಹೇಳಿಕೆ ಅನಿಸ್ತು ನಮಗೆ. ಮುಖ್ಯಮಂತ್ರಿಗಳದ್ದು ಎಲ್ಲ ರಾಜ್ಯ ಜಿಲ್ಲೆಗಳಿಗೆ ಅಪ್ಲೈ ಆಗ್ತದೆ ಹೇಳಬೇಕಾಗಿತ್ತು, ಹಂಗೇನು ಹೇಳಿಲ್ಲ. ಬಿಜಾಪುರ ಮತ್ತು ಈ ಕಡೆ ಭಾಗದ ಹೆಸರೇ ಅವ್ರು ತೆಗಿಲಿಲ್ಲ. ಬಾಗಲಕೋಟೆ, ಹಾವೇರಿ ಮತ್ತು ಬೆಳಗಾವಿ. ಯಾಕಂದ್ರೆ ಈಗ ಶೀಘ್ರದಲ್ಲಿ ಅಲ್ಲಿ ಅಧಿವೇಶನ ನಡೆಯೋದು, ಅಧಿವೇಶನದೊಳಗೆ ಮಾತ್ರ ರೈತರು ಹೋರಾಟ ಗಿರಾಟ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ರೈತರ ಹೋರಾಟ ಅರ್ಧ ಭಾಗ ಜನ ನಮ್ಮ ಜೊತೆ ಬರ್ಲಾರ್ದಂಗ ಈ ರೈತರ ಹೋರಾಟ ಸಕ್ಸಸ್ ಆಗಬಾರ್ದು ಅಂತ ಹೇಳ್ಕಿಸಿಂದ ಇದೊಂದು ತಂತ್ರಗಾರಿಕೆ ಮಾಡಿದ್ದು ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿ ನನ್ನ ಅಭಿಪ್ರಾಯ ಅದ. ಅದರ ಪ್ರಕಾರ ರೈತರು ಮತ್ತೊಮ್ಮೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ, ಸಚಿವರು ಶಾಸಕರು ಎಲ್ಲ ಪಕ್ಷದವರು ಅದರ, ಅವರು ಫ್ಯಾಕ್ಟ್ರಿ ಅದಾರ, ಇವರೆಲ್ಲರೂ ಕೂಡ ರೈತರನ್ನ ಬಲಿ ತಗೊಂಡಾರ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ.